ಡಿಕೆ ವಿರುದ್ಧ ಗುಡುಗಿದ್ರ ಮಸಲತ್ತನ್ನ ತೆರೆದಿಟ್ರ ಸಿಎಂ ಸಿದ್ದರಾಮಯ್ಯ ಅವರು. ಮತ್ತೆ ಕುತೂಹಲವನ್ನ ಮೂಡಿಸಿದ ಸಿದ್ದರಾಮಯ್ಯ ಅವರ ಈ ಒಂದು ಪೋಸ್ಟ್ ತಮ್ಮ ರಾಜಕೀಯ ಹಾದಿಯನ್ನ ನೆನೆದು ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ವಿರುದ್ಧ ಗುಡುಗಿದ್ರ ಮಸಲತ್ತನ್ನ ತೆರೆದಿಟ್ರ ಸಿಎಂ ಸಿದ್ದರಾಮಯ್ಯ ಅವರು. ಮತ್ತೆ ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ಪೋಸ್ಟ್ ತಮ್ಮ ರಾಜಕೀಯ ಹಾದಿಯನ್ನ ನೆನೆದು ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ಹಾದಿ ಎಷ್ಟು ಕಠಿಣವಾಗಿತ್ತು ಅಂತ ಪೋಸ್ಟ್ ಮಾಡಿದ್ದಾರೆ. ತಾವು ಅನುಭವಿಸಿದ ಸವಾಲುಗಳ ಬಗ್ಗೆ ಸಿಎಂ ಟಾಕ್. ನನ್ನನ್ನ ರಾಜಕೀಯವಾಗಿ ಮುಗಿಸಲು ಹಲವರಿಂದ ಯತ್ನ ಆಗಿದೆ. ದೊಡ್ಡ ನಾಯಕರು ಹಲವಾರು ಪ್ರಯತ್ನ ಮಾಡಿದ್ದಾರೆ. ಇದು ನನ್ನ ವಿರುದ್ಧ ನಡೀತಾ ಇರುವ ಷಡ್ಯಂತ್ರಗಳಲ್ಲ. ನನ್ನನ್ನ ನಂಬಿರುವ, ಪ್ರೀತಿಸ್ತಾ ಇರುವ, ಬೆಂಬಲವಾಗಿರುವ, ನನಗೆ ನಿರಂತರವಾಗಿ ಆಶೀರ್ವಾದ ನೀಡಿ ಬೆಂಬಲಿಸ್ತಾ ಇರುವಂತಹ ನಿಮ್ಮ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ. ದ್ವೇಷ, ಅಸೂಯೆ ರಾಜಕಾರಣದ ವಿರುದ್ಧ ಹೋರಾಡ್ತೇನೆ. ಇದು ಸತ್ಯ, ನ್ಯಾಯ, ಧರ್ಮಕ್ಕಾಗಿ ನಡೀತಾ ಇರುವ ಹೋರಾಟ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಳಿ ನಾನಾಗ್ಲಾರೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಕಷ್ಟವಾಗಿತ್ತು. ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ಅದು ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ನನಗೆ ಜನ ಬೆಂಬಲ ಇದೆ ಅಂತ ಸಂದೇಶವನ್ನ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕತ್ವ ವಿಚಾರ ಮಾತನಾಡಿದವರಿಗೆ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ರ ಮಸಲತ್ತನ್ನ ತೆರೆದಿಟ್ರ ಸಿದ್ದರಾಮಯ್ಯ ಅವರು. ಮತ್ತೆ ಕುತೂಹಲವನ್ನ ಮೂಡಿಸಿದ ಸಿದ್ದರಾಮಯ್ಯ ಪೋಸ್ಟ್. ಇನ್ನು ತಮ್ಮ ರಾಜಕೀಯ ಹಾದಿಯನ್ನ ನೆನೆದು ವಿರೋಧಿಗಳಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜಕೀಯ ಹಾದಿ ಎಷ್ಟು ಕಠಿಣ ಆಗಿತ್ತು ಅಂತ ಆ ಒಂದು ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಇನ್ನು ತಾವು ಅನುಭವಿಸಿದ ಸವಾಲುಗಳ ಬಗ್ಗೆ ಸಿಎಂ ಮುಕ್ತವಾಗಿ ಮಾತನಾಡಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸಲು ಹಲವರಿಂದ ಯತ್ನ ಮಾಡಲಾಯಿತು. ದೊಡ್ಡ ನಾಯಕರು ಹಲವಾರು ಪ್ರಯತ್ನ ಮಾಡಿದ್ದಾರೆ. ಇದು ನನ್ನ ವಿರುದ್ಧ ನಡೀತಾ ಇರುವ ಷಡ್ಯಂತ್ರ ಅಲ್ಲ. ನನ್ನನ್ನ ನಂಬಿರುವ, ಪ್ರೀತಿಸ್ತಾ ಇರುವ, ಬೆಂಬಲವಾಗಿರುವ, ನನಗೆ ನಿರಂತರವಾಗಿ ಆಶೀರ್ವಾದವನ್ನ ನೀಡಿ ಬೆಂಬಲಿಸ್ತಾ ಇರುವಂತಹ ನಿಮ್ಮ ವಿರುದ್ಧ ನಡೀತಾ ಇರುವ ದೊಡ್ಡ ಷಡ್ಯಂತ್ರ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ. ಜೊತೆಗೆ ಏನು ನನ್ನ ದ್ವೇಷ, ಅಸೂಯೆ ರಾಜಕಾರಣದ ವಿರುದ್ಧ ನಾನು ನಿರಂತರವಾಗಿ ಹೋರಾಟವನ್ನ ಮಾಡ್ತೇನೆ. ಇದು ಸತ್ಯ, ನ್ಯಾಯ, ಧರ್ಮಕ್ಕಾಗಿ ನಡೀತಾ ಇರುವಂತಹ ಹೋರಾಟ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಳಿ ನಾನಾಗ್ಲಾರೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಕಷ್ಟ ಆಗಿತ್ತು ಅಂತ ಸದ್ಯಕ್ಕೆ ಆ ಒಂದು ಪೋಸ್ಟ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಅವರ ಈ ಒಂದು ಪೋಸ್ಟ್ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದು ನಾಯಕತ್ವ ಬದಲಾವಣೆಯ ಕಿಚ್ಚು ಹೆಚ್ಚಾಗಿದೆ. ಇದರ ನಡುವೆ ನೇರವಾಗಿ ನನಗೆ ಜನ ಬೆಂಬಲ ಇದೆ ಎಂಬ ಸಂದೇಶವನ್ನ ಡಿಕೆ ಅವರ ಬೆಂಬಲಿಗರಿಗೆ ರವಾನೆ ಮಾಡುವ ಕೆಲಸ ಮಾಡಿದ್ರ ಸಿದ್ದರಾಮಯ್ಯ ಅವರು ಅಂತ. ಸಾಹಿತ್ಯ ಪತ್ರಿಕೆಯೊಂದರಲ್ಲಿ ಬಂದಂತಹ ಲೇಖನದ ಕುರಿತಾಗಿ ಅವರು ಒಂದಿಷ್ಟು ವಿಚಾರಗಳನ್ನ ತಮ್ಮ ಎಕ್ಸ್ ಖಾತೆ, ಫೇಸ್ಬುಕ್ ಖಾತೆಗಳಲ್ಲಿ ಹಾಕೊಂಡಿರುವಂತದ್ದು. ಅವರ ಖಾತೆ ಕುತೂಹಲ ಮೂಡಿಸೋದಿಕ್ಕೂ ಕೂಡ ಹಲವಾರು ಅಂಶಗಳು ಅದರಲ್ಲಿ ಕಾರಣ ಆಗಿವೆ. ಯಾಕಂದ್ರೆ ತಮ್ಮ 4 ದಶಕಗಳ ರಾಜಕೀಯ ಸುದೀರ್ಘ ಪಯಣದ ಕುರಿತು ಅವರು ಮಾತನಾಡಿರುವಂತಹದ್ದು. ಜೊತೆಗೆ ಆ ಪಯಣ ಹೇಗಿತ್ತು ಅಂದ್ರೆ ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ಅದು ಮುಳ್ಳಿನ ಹಾಸಿಗೆ ಆಗಿತ್ತು ಅನ್ನುವಂತಹದ್ದನ್ನ ಸೂಚ್ಯವಾಗಿ ಆ ಒಂದು ಪೋಸ್ಟ್ ನಲ್ಲಿ ಹಾಕಿರುವಂತದ್ದು. ಇದೆಲ್ಲದನ್ನೂ ಕೂಡ ಗಮನಿಸಿದ್ರೆ ತಮಗೆ ಜನ ಬೆಂಬಲದ ವಿವರಣೆ ಎಷ್ಟಿದೆ ಅನ್ನುವಂತಹದ್ದನ್ನ ಆ ಪೋಸ್ಟ್ ಹೇಳ್ತಾ ಇದೆ. ತಾವು ಜನರಿಂದಲೇ ಬಂದಿದ್ದು ಅನ್ನುವಂತಹದ್ದನ್ನು ಕೂಡ ಅವರು ಅದರಲ್ಲಿ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು ಯಾವಾಗ ನಾಯಕತ್ವ ವಿಚಾರವನ್ನ ಚುರುಕುಗೊಳಿಸಿದ್ರು, ಆ ನಂತರದಲ್ಲಿ ಈ ಪೋಸ್ಟ್ ಇದೀಗ ಅಂದ್ರೆ ಅವರು ಪೋಸ್ಟ್ ಮಾಡಿರುವಂತದ್ದೆಲ್ಲದೂ ಕೂಡ ಹಲವಾರು ಜನರಿಗೆ ಇದರ ಮೂಲಕ ತಿರುಗೇಟನ್ನ ಕೊಡ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹದ್ದು ಕೂಡ ಪ್ರಶ್ನೆ ಎದ್ದಿದೆ. ಒಂದು ಕಡೆ ನಾಯಕತ್ವ ವಿಚಾರವಾಗಿ ಡಿಕೆ ಬಣದವರು ಮಾತನಾಡ್ತಾ ಇರುವಂತಹದ್ದು ವಿಶ್ವಾಸದ ವಿಚಾರ, ಕೊಟ್ಟ ಮಾತಿನ ವಿಚಾರ, ಎಲ್ಲದಕ್ಕೂ ಕೂಡ ಈ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ
ಹೈಕಮಾಂಡ್ ನಾಯಕರುಗಳು ಇನ್ ಕೇಸ್ ನಾಯಕತ್ವ ವಿಚಾರ ಬಂದಾಗ ಬದಲಾವಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಮಾರ್ಚ್ ಬಳಿಕ ಅನ್ನುವಂತಹದ್ದೇನು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ, ಅದಕ್ಕೂ ಕೂಡ ಒಂದು ಹಂತಕ್ಕೆ ಅವರು ತಿರುಗೇಟನ್ನ ನೀಡಿರುವಂತದ್ದು. ನಾನು ಜನಬೆಂಬಲದಿಂದ 4 ದಶಕಗಳ ಕಾಲ ಉಳಿದಿದ್ದೇನೆ ಅನ್ನುವಂತಹ ಮಾತುಗಳು. ಇದರ ಜೊತೆಗೆ ಅವರು ನಾನು ಹೇಳಿ ಅಲ್ಲ ರಣರಂಗದಿಂದ ಓಡಿ ಹೋಗೋನಲ್ಲ ಅನ್ನುವಂತಹ ಮಾತುಗಳು ಕೂಡ ಹಲವಾರು ಆಯಾಮಗಳನ್ನ ಅರ್ಥಗಳನ್ನ ಕಲ್ಪಿಸ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ನಾಯಕತ್ವ ವಿಚಾರವಾಗಿ ಇತ್ತೀಚೆಗೆ ಮಾಡುವಂತಹ ಎಲ್ಲಾ ಪೋಸ್ಟ್ಗಳು ಕೂಡ ಇದೇ ರೀತಿಯಾದಂತಹ ವಿವರಣೆಯನ್ನ ಪಡೆದುಕೊಳ್ತಾ ಇದೆ, ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.